ನಾನಿಲ್ಲಿ ಅರ್ಧ kg ಅರಬಿಯನ್ನು ಒಳ್ಳೆ ರೀತಿ ನೀರಲ್ಲಿ ತೊಳೆದು ಕುಕ್ಕರಿಗೆ ಹಾಕ್ಕೊಂಡೆ. ಕುಕ್ಕರಲ್ಲಿ ನಾವು 1 ವಿಸಿಲ್ ಕೊಟ್ಟರೆ ಸಾಕು. ನೀರು ಹಾಕೊಳ್ಳೋಣ. ಅಥವಾ ನೀವು ಓಪನ್ ಪಾತ್ರೆಯಲ್ಲಿ ಸಹ ಮಾಡ್ಬೋದು. ಕುಕ್ಕರಲ್ಲಿ ಬೇಗ ಆಗ್ತದೆ ಅಂತ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. 1 ವಿಸಿಲ್ ಕೊಡುವ ಹೈ ಫ್ಲೇಮಲ್ಲಿ. ಕುಕ್ಕರ್ನ 1 ವಿಸಿಲ್ ಆದ ನಂತರ ಅದರ ಪ್ರೆಷರ್ ರಿಲೀಸ್ ಆದ ನಂತರ ಅದರ ಬಾಯಿ ತೆಗೆದೆ. ಅರಬಿ ಬೆಂದಿದೆ. ಇದೀಗ ತಂಡ ಆಗಲಿ. ಅರಬಿ ತಂಡಾಗಿದೆ. ಈಗ ಇದರ ಸಿಪ್ಪೆ ತೆಗೆಯುವ. ಸುಲಭ ರೀತಿಯಲ್ಲಿ ಸಿಪ್ಪೆ ತೆಗೆ ತೋರಿಸ್ತೇನೆ. ನಡುವಿನಲ್ಲಿ ನಿಧಾನಕ್ಕೆ ಒಂದು ಕಟ್ ಮಾಡ್ಕೊಳ್ಳುವ. ಈ ರೀತಿ ಸುತ್ತನು ಮತ್ತೆ ಈ ರೀತಿ ತೆಗೆದ್ರೆ ಆಯಿತು. ಸುಲಭ ರೀತಿಯಲ್ಲಿ ಬರ್ತದೆ. ಇದು ಒಂದು ಟಿಪ್ಸ್ ನಿಮಗೆ ಸುಲಭ ರೀತಿಯಲ್ಲಿ ಸ್ಕಿನ್ ತೆಗೆಯೋದು. ಸುತ್ತನ್ನು ಕಟ್ಸಾಕಿ ಈ ರೀತಿ ತೆಗೆದ್ರೆ ಆಯಿತು. ಈಗ ನಿಧಾನಕ್ಕೆ ಒಂದೊಂದನ್ನು ಪ್ರೆಸ್ ಮಾಡುವ. ಬೇಕಂದರೆ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ಬೋದು. ಈ ರೀತಿ ಒಂದೊಂದನ್ನು ಪ್ರೆಸ್ ಮಾಡಿದರೆ ಆಯಿತು. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ನಾವು 1/4 ಟೀ ಸ್ಪೂನ್ ಅಜ್ವೈನ್ ಓವ ಹಾಕೊಳ್ಳುವ. ಆನಂತರ 1/4 ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್. ಈಗ ನಾವು ಅರಬಿಯನ್ನು ಹಾಕೊಳ್ಳುವ. ಈಗ ನಾವು ಅರಬಿಯನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡುವ. 2 ಸೈಡ್ ಸಹ ಫ್ರೈ ಮಾಡಬೇಕು. ಒಂದು ಸೈಡ್ ಫ್ರೈ ಆಗಿದೆ. ಈಗ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕುವ. ಎರಡು ಸೈಡ್ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ. ಕ್ರಿಸ್ಪಿ ಆಗಿದೆ. ಈ ರೀತಿ ಕ್ರಿಸ್ಪಿ ಆಗಬೇಕು. ಟೇಸ್ಟ್ ಒಳ್ಳೆದಾಗ್ತದೆ. ಈಗ ನಾವು ಫ್ಲೇಮನ್ನು ಪುನಃ ಲೋ ಅಲ್ಲಿ ಇಟ್ಕೊಳ್ಳುವ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಸ್ಪ್ರಿಂಕಲ್ ಮಾಡ್ಕೋಣ. ಆನಂತರ 1/4 ಟೀ ಸ್ಪೂನ್ ಅಷ್ಟು ಹಿಂಗ್ ಹೆಸಪುಡಿಡ, ಮೆಣಸಿನ ಪುಡಿ ಚಿಲ್ಲಿ ಪೌಡರ್. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು, 1/2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಆನಂತರ 1/4 ಟೀ ಸ್ಪೂನ್ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್. ಒಮ್ಮೆ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. 2 ಸೈಡ್ ಸಹ ಪುನೊಮ್ಮೆ ಫ್ಲಿಪ್ ಮಾಡಿ ಹಾಕುವ. ಮಸಾಲ ತಾಗಲಿ 2 ಸೈಡ್ಗೆ ಸಹ. ಈಗ ನಾನು